ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನು ಕುಕಿಂಗ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ದೀನಿ. ನನ್ನ ಮಗ ನೋಡಿ ತುಂಬ ಖುಷಿಯಾಗಿದ್ದಾನೆ, ಅವ್ನು ಕೇಳಿರೋ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಸೊ ನಾವಿವತ್ತು ಓರೇನ್ ಮಾಲ್ಗೆ ಬಂದಿದ್ದೀವಿ. ಈ ವ್ಲಾಗ್ ಲಾಸ್ಟ್ ಸಂಡೇ ವ್ಲಾಗ್, ಬಟ್ ಇಷ್ಟು ದಿನ ನನಗೆ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಗ್ಗೆ ಇದ್ದ ಮನೆಯಲ್ಲೇ ರೆಸ್ಟ್ ಮಾಡ್ತಾ ಇದ್ವಿ. ಮತ್ತು ಸಂಜೆ ಹಾಗೆ ಹೋಗಿ ಬರೋಣ, ನನ್ನ ಮಗನೂ ಅಲ್ಲಿ ಆಟ ಆಡಬೇಕು ಅಂತ ಕೇಳ್ತಾ ಇದ್ದ. ಸೊ ಹಾಗಾಗಿ ಬಂದ್ವಿ. ಕ್ಲೈಮೇಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸಾಯಂಕಾಲ ಅಲ್ವಾ, ಕ್ಲೌಡಿ ಇತ್ತು. ಸೊ ಹಾಗಾಗಿ ಕ್ಲೈಮೇಟ್ ಅಂತೂ ತುಂಬಾ ಚೆನ್ನಾಗಿತ್ತು, ಕೂಲಾಗಿ. ನಾವು ಪಾರ್ಕಿಂಗ್ ಮಾಡಿಬಿಟ್ಟು ಹಾಗೆ ಬ್ಯಾಕ್ ಸೈಡಲ್ಲೇ ಎಂಟ್ರಿ ಆದ್ವಿ. ಸೊ ಹಾಗಾಗಿ ಫಸ್ಟ್ ಬ್ಯಾಕ್ ಸೈಡೇ ಹೋಗಿದ್ವಿ. ಇಲ್ಲಿ ನಾವು ಲಾಸ್ಟ್ ಟೈಮ್ ಬಂದಾಗ ಇದು ಡಬಲ್ ಡೆಕ್ಕರ್ ಬಸ್ಸು ಮತ್ತು ಟ್ರೈನ್ ಈ ಥರ ಯಾವುದು ರೈಡ್ ಇರಲಿಲ್ಲ ಇಲ್ಲಿ. ಇವಾಗ ಇಟ್ಟಿದ್ದಾರೆ. ಸೊ ಹಾಗಾಗಿ ಫಸ್ಟ್ ನೋಡಿದ ತಕ್ಷಣ ನನ್ನ ಮಗ ಅದಕ್ಕೆ ಹೋಗ್ತೀನಿ ಅಂದ. ನಾನು ಎರಡಲ್ಲೂ ರೈಡ್ ಮಾಡ್ತೀನಿ ಅಂದ. ಇಲ್ಲ, ನಾವು ಒಂದರಲ್ಲಿ ಮಾತ್ರ ಮಾಡಬೇಕು ಅಂತ ಹೇಳಿದ್ವಿ. ಅವನು ಇದನ್ನು ಚೂಸ್ ಮಾಡಿಕೊಂಡ, ಬಸ್. ಅವ್ರೇನು ಮಾಲ್ ಸುತ್ತೂ ಹೋಗಿ ಬರಲ್ಲ, ಸ್ವಲ್ಪ ಒಂದು 100 ಮೀಟರ್ಸ್ ಅಷ್ಟೇ ದೂರದಲ್ಲೇ ಹೋಗಿ ಬರ್ತಾರೆ. ಅದಕ್ಕೆ ಒಂದು 100 ರೂಪೀಸ್, ಒಂದೆರಡು ರೌಂಡ್ ಹಾಕ್ತಾರೆ ಅಷ್ಟೇ. ಬಟ್ ಮಕ್ಕಳ ಖುಷಿಗೆ ಏನು ಮಾಡೋಕ್ಕಾಗಲ್ಲ. ನೋಡಿ, ಲಂಡನ್ ಬಸ್ ಅಂತ ಮಕ್ಳಿಗೆ ಅಟ್ರಾಕ್ಟಿವ್ ಇರುತ್ತೆ. ಅಣ್ಣಗೆ ಬಾಯ್ ಮಾಡ್ತೀನಿ. ಅವಳು ಹಿಡ್ಕೊ ಮಾತಾಡು. ಚಿರು, ಹೆಂಗಿತ್ತಪ್ಪ? ಹಾಂ, ಹಾಗೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡ್ವಿ ನಾವೆಲ್ಲ. ಬಟ್ ನನ್ನ ಮಗ ಮಾತ್ರ ಬರಲಿಲ್ಲ. ಅವನಿಗೆ ಫೋಟೋ, ಈ ವಿಡಿಯೋ ಎಲ್ಲ ಇಂಟ್ರೆಸ್ಟ್ ಇರಲ್ಲ. ಕೆಲವೊಂದು ಸರಿ ಎಲ್ಲಾದರೂ ಹೋದರೆ ಅವ್ನಿಗೆ ಅಲ್ಲಿರೋ ನೇಚರ್ನ ಎಂಜಾಯ್ ಮಾಡಬೇಕಷ್ಟೇ. ನೋಡಿ, ಅವನು ಅಲ್ಲೆಲ್ಲ ನೋಡ್ತಾ ಆಟ ಆಡ್ತಾ ಅವನು ಎಂಜಾಯ್ ಮಾಡ್ತಿದ್ದಾನೆ. ನಾನು ಹಾಗೆ ಒಂದು ವ್ಯೂ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ವ್ಯೂ ಮಾತ್ರ. ಮತ್ತು ಹೊರಗಡೆ ಸ್ವಲ್ಪ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದಾದಮೇಲೆ ಬ್ಯಾಕ್ ಸೈಡ್ ಇದ್ದಾನೆ, ನಾವು ಎಂಟ್ರಿ ಆದ್ವಿ. ಅಲ್ಲಿ ಎಂಟ್ರಿ ಆದಮೇಲೆ ಲೆಫ್ಟ್ ಸೈಡಲ್ಲೇ ಒಂದು ಹಾರ್ಟ್ ಇಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ನನಗೆ ಈ ವರ್ಡ್ಸ್ ಅಂತೂ ತುಂಬಾ ಇಷ್ಟ ಆಯಿತು. ಎ ಮಾಸ್ಟರ್ ಪೀಸ್ ಫ್ರಮ್ ಇ ವೇಸ್ಟ್, ರೀಸೈಕಲ್ ಟುಡೇ ಫಾರ್ ಬೆಟರ್ ಟುಮಾರೋ ಅಂತ ಹಾಕಿದ್ದಾರೆ. ಸೊ ನೋಡಿ, ಇಲ್ಲಿ ಹಳೆ ರಿಮೋಟ್ಗಳೆಲ್ಲನ, ರಿಮೋಟ್ ಮತ್ತು ಕೀಬೋರ್ಡು ಮತ್ತು ಎಕ್ಸಿಸ್ಟ್ ಫ್ಯಾನು, ಈ ಥರ ಎಲೆಕ್ಟ್ರಿಕ್ ಐಟಮ್ ಹಳೆಯದೇನಾದರೂ ಇರೋದು, ಮತ್ತು ಇನ್ನು ಹಳೆ ಫೋನ್ಗಳು ಡಿಸ್ಪ್ಲೇ ಹೋಗಿರುತ್ತಲ್ಲ, ಅದನ್ನೆಲ್ಲ ಹಳೇದಿರುತ್ತಲ್ಲ ಅದನ್ನು ಅಂಟಿಸಿದ್ದಾರೆ. ಅದನ್ನು ಯೂಸ್ ಮಾಡ್ಕೊಂಡು ಈ ಥರ ಮಾಡಿದ್ದಾರೆ. ಇನ್ನು ತುಂಬ ಐಟಮ್ ಹಳೇದರಲ್ಲಿ ಯಾವ ಥರ ರೀಸೈಕಲ್ ಮಾಡಿ
ತುಂಬ ಚೆನ್ನಾಗಿರೋಂಥ ಆರ್ಟ್ನ ರೆಡಿ ಮಾಡಿದ್ದಾರೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಮಾತ್ರ. ಇನ್ನು ಡೈರೆಕ್ಟ್ ನಾವು ಏನಾದರೂ ಮಕ್ಳಿಗೆ ತಿನ್ನೋದು ತಗೊಳ್ಳೋಣ ಅಂತ ಅಲ್ಲಿಗೆ ಹೋದ್ವಿ. ಸುತ್ತಾಡೋಕ್ಕೇನು ಹೋಗಲಿಲ್ಲ. ಮತ್ತು ಅವ್ನ ಮೇಲ್ಗಡೆ ಆಟ ಆಡೋಕ್ಕೂ ಕರ್ಕೊಂಡು ಹೋಗಲಿಲ್ಲ. ಯಾಕಂದರೆ ನಮ್ಮ ಅತ್ತೆ ಅವ್ರ ತಂಗಿ ಬಂದಿದ್ರಂತೆ, ನಮ್ಮ ಅತ್ತೆ ಇನ್ನೊಂದು ತಂಗಿ ಮನೆಗೆ. ಅವರು ನಮ್ಮ ಅತ್ತೆ ತಂಗಿ ಮನೆಯಲ್ಲಿ ಚಿಕನ್ ಮಾಡೋಂಗಿಲ್ಲ. ಸೊ ಹಾಗಾಗಿ ಕಾಲ್ ಮಾಡಿದರು ನಮ್ಮ ಮನೆಯಲ್ಲೇ ಮಾಡಿಸೋಣ ಅಂತ. ಅದಕ್ಕಾಗಿ ಬೇಗನೆ ಮುಗಿಸ್ಕೊಂಡ್ವಿ. ಆಲ್ರೆಡಿ ಬಸ್ ರೈಡ್ ಮಾಡಿದ್ವಲ್ಲ ಕೆಳಗಡೆ. ಸೊ ಹಾಗಾಗಿ ನೆಕ್ಸ್ಟ್ ಯಾವಾಗಾದರೂ ಬಂದಮೇಲೆ ಗೇಮ್ಸ್ ಎಲ್ಲ ಆಡು ಅಂತ ಹೇಳ್ಬಿಟ್ಟು ನನ್ನ ಮಗನಿಗೆ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ. ತಿನ್ನೋದೆಲ್ಲ ಕೊಡಿಸ್ಬಿಟ್ಟು. ನೋಡಿ ನನ್ನ ಮಗಳಿಗೆ ಏನು ಬೇಕೋ ಅದನ್ನು ತೊಗೊತಿದ್ದಾಳೆ. ಅವಳಿಗೆ ಯಾಕಂದರೆ ಕೈಗೆ ಸಿಗುತ್ತಲ್ಲ, ನನಗೆ ಇದು ಬೇಕು ಅದು ಬೇಕು ಅಂತ. ಚಾಕ್ಲೇಟ್ ಕಂಡ್ರೆ ಅದು ಎಲ್ಲ, ಐಸ್ ಕ್ರೀಮ್ ಕಂಡ್ರೆ ಐಸ್ ಕ್ರೀಮ್ ಎಲ್ಲ ನೋಡಿ ತೊಗೊತಿದ್ದಾಳೆ. ಮತ್ತು ಹಾಗೆಲ್ಲ ತೊಗೊಂಡು ಬಂದುಬಿಟ್ಟು ಆಚೆ ಕೂತ್ಕೊಂಡು ಎಲ್ಲ ತಿಂತಾಯಿದ್ದೀವಿ ಐಸ್ ಕ್ರೀಮ್ನ. टीम कल्चर कसं असतं, काम कधी असतं. ಮನೆಗೆ ರೀಚ್ ಆದ್ವಿ. ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಟೀ ಕುಡಿದ್ಬಿಟ್ಟು ಇನ್ನು ಚಿಕನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸಾಂಬಾರಿಗೆ ಇಡ್ತಾಯಿದ್ದೀನಿ, ಯಾಕಂದರೆ ಲೇಟ್ ಆಗಿತ್ತಲ್ವ. ಸೊ ಹಾಗಾಗಿ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಸಿಂಪಲಾಗಿ ಅನ್ನ, ಮುದ್ದೆ, ಸಾಂಬಾರು ಮಾಡ್ತಾಯಿದ್ದೀನಿ. ಇದೆಲ್ಲ ಊರಿಂದ ತಂದಿದ್ರು. ಸ್ವಲ್ಪ ಹಸಿ ಕಡಲೆಕಾಯಿ ಮತ್ತು ಮಾವಿನಕಾಯಿ, ಹಲಸಿನಹಣ್ಣೆಲ್ಲನ. ಹಲಸಿನಹಣ್ಣು ತುಂಬ ಸ್ವೀಟಾಗಿ ಚೆನ್ನಾಗಿತ್ತು. ಆಲ್ರೆಡಿ ಮುಕ್ಕಾಲು ಭಾಗ ಖಾಲಿ ಮಾಡಿದ್ದಾರೆ, ಸ್ವಲ್ಪ ಇದೆ ಅಷ್ಟೇ. ಮಕ್ಕಳೆಲ್ಲ ನೋಡಿ ಡ್ಯಾನ್ಸ್ ಆಡ್ತಾ ಇದ್ದಾರೆ ಮೊಬೈಲಲ್ಲಿ ಸಾಂಗ್ ಇಟ್ಕೊಂಡು. ತುಂಬ ಚೆನ್ನಾಗಿ ಸ್ಟೆಪ್ಸ್ ಆಗ್ತಾಯಿದ್ಲು. ಇವಳು ನಮ್ಮ ಅತ್ತೆ ತಮ್ಮನ ಮಗಳು. ನನ್ನ ಮಗನು ಡ್ಯಾನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡ್ತಾನೆ. ಬಟ್ ಏನಂದರೆ ಯಾರನ್ನಾದ್ರೂ ನೋಡಿದ್ರೆ ಸ್ವಲ್ಪ ಮುಜುಗರ ಪಟ್ಕೊತಾನೆ. ಸೊ ಹಾಗಾಗಿ ಅವನು ಹಂಗೆ ಮಾಡ್ತಾಯಿದ್ದ. ಒಂದೊಂದ್ಸರಿ ಡ್ಯಾನ್ಸ್ ಹಾಕೋದು ಆ ಕಡೆ ಹೋಗೋದು ಮಾಡ್ತಾಯಿದ್ದ. ಅವಳು ಮಾತ್ರ ಅದೇನು ಹಿಡಿಸ್ಕೊಂಡೆ ಎಷ್ಟು ಚೆನ್ನಾಗಿ ಸ್ಟೆಪ್ಸ್ ಆಗ್ತಾ ಇದ್ದಾಳೆ. ತುಂಬ ಹಾಡುಗಳು ಇಟ್ಕೊಂಡ್ಲು, ಎಷ್ಟು ಡ್ಯಾನ್ಸ್ ಆಡ್ತಾ ಇದ್ದಾಳೆ. ಅದನ್ನೆಲ್ಲ ಹಂಗೆ ಇಟ್ಟಿದ್ರೆ ಚೆನ್ನಾಗಿತ್ತು. ಬಟ್ ನಾವು ಆ ಹಾಡುಗಳೆಲ್ಲ ಮೂವಿ ಮ್ಯೂಸಿಕ್ಕೆಲ್ಲ ಇಡೋ ಆಗಿಲ್ಲ. ಸೊ ಹಾಗಾಗಿ ನಾನು ಮ್ಯೂಟ್ ಮಾಡಿಬಿಟ್ಟು ಇನ್ನು ಅಡುಗೆ ಮಾಡಿದ್ದೆಲ್ಲ ಆಯಿತು. ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ಎಲ್ಲರೂ ಊಟಕ್ಕೆ ಬಡಿಸಿ ಇನ್ನು ನಾವು ಕೂತ್ಕೊಂಡು ಊಟ ಮಾಡಿದ್ವಿ. ನಾವು ಊಟ ಎಲ್ಲ ಮುಗಿಸಿದ್ವಿ. ಇನ್ನು ಪಾತ್ರೆ ನೋಡಿ ಎಷ್ಟೊಂದು ಇದ್ದಾವೆ. ನಾನು ಇವೆಲ್ಲ ತೊಳೆಯೋಷ್ಟರಲ್ಲಿ ತುಂಬಾ ಟೈಮ್ ಆಯಿತು. ಬಟ್ ನಾನು ಎಷ್ಟೇ ಲೇಟ್ ಆದ್ರೂ ಪಾತ್ರೆ ಮಾತ್ರ ಹಂಗೆ ಇಡೋದಿಲ್ಲ. ನೈಟೆಲ್ಲ ತೊಳೆದ್ಬಿಟ್ಟು ಕಟ್ಟೆ ಎಲ್ಲ ಕ್ಲೀನ್ ಮಾಡಿಬಿಟ್ಟೇ ಮಲಗೋದು. ಈ ಥರ ಎಲ್ಲ ಕ್ಲೀನ್ ಮಾಡಿ ಮಲಗಿದ್ರೆ ಏನೋ ಒಂಥರ ಸಮಾಧಾನ. ಈ ಥರ ಮಾಡೋದ್ರಿಂದ ಅಡುಗೆ ಮನೆ ಕ್ಲೀನಾಗಿರುತ್ತೆ ನೋಡಿ. ಗುಂಗಾರೆ ಆ ಥರ ಏನೂ ಇರಲ್ಲ. ನಾನು ಇದೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಇನ್ನು ಮಕ್ಕಳೆಲ್ಲ ಮಲಗಿದ್ರು. ನಾವು ಹಾಗೆ ಕೂತ್ಕೊಂಡು ನಾನು ನನ್ನ ಹಸ್ಬೆಂಡು ಬಾಳೆಹಣ್ಣು ತಿಂದ್ಕೊಂಡು ಸ್ವಲ್ಪ ಅಡಿಕೆ ಎಲ್ಲ ಹಾಕ್ಕೊಳ್ಳೋಣ. ನಾನ್ ವೆಜ್ ತಿಂದಮೇಲೆ ಅಡಿಕೆ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಹಾಗೆ ಅಡಿಕೆ ಎಲ್ಲ ಹಾಕ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ವಿ. ನೋಡಿ ಈ ಥರ ಟೈಮ್ ಸಿಕ್ಕಿದಾಗೆ ನಾವು ಸ್ಪೆಂಡ್ ಮಾಡಬೇಕಷ್ಟೆ. ಕೂತ್ಕೊಂಡು ಅಡಿಕೆ ಎಲ್ಲ ಹಾಕ್ಕೊಂಡು ಮಾತಾಡೋದು ಆ ಥರ. ನಮಗೆ ತುಂಬ ಟೈಮ್ ಸಿಗೋಲ್ಲ ಮಾತಾಡೋಕ್ಕೆ, ಅವರು ಆಫೀಸ್ಗೆ ಹೋಗ್ತಾರೆ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಈ ವ್ಲಾಗ್ ಏನು ಮಾಡೋಕ್ಕೂ ಮುಂಚೆ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.